ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆಯಾಗ್ತಿರೋ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನದಿಗಳು ಬೋರ್ಗರೆದು ಹರಿಯುತ್ತಿದೆ. ಅದರಲ್ಲೂ ಪ್ರಮುಖವಾಗಿ ಜಿಲ್ಲೆಯ ಜೀವನದಿ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದೆ. ನಾನೀಗ ಮಂಗಳೂರು ನಗರ ಹೊರವಲಯದ ಉಳ್ಳಾಲ ಸಮೀಪದಲ್ಲಿರ್ತಕ್ಕಂಥ ನೇತ್ರಾವತಿ ನದಿ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಕಳೆದ 2 ದಿವಸಗಳಿಂದ ಕರಾವಳಿ ಸೇರಿದಂತೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಿದೆ. ಈ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳು ತುಂಬಿ ಹರಿಯುತ್ತಿದೆ. ನೀವೀಗ ಗಮನಿಸುವಂಥದ್ದು ಇದು ನೇತ್ರಾವತಿ ನದಿ, ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ನೇತ್ರಾವತಿ ನದಿ ಈಗ ಮೈದುಂಬಿ ಹರಿತಾ ಇದೆ. ಕಳೆದ 2 ದಿವಸಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಹೀಗಾಗಿ ಮಲೆನಾಡು ಪಶ್ಚಿಮ ಘಟ್ಟ ಭಾಗದಿಂದ ನಿರಂತರವಾಗಿ ಮಳೆ ನೀರು ನದಿ ಸೇರಿರ್ತಕ್ಕಂಥದ್ದು. ಈಗ ಭಾರಿ ಪ್ರಮಾಣದಲ್ಲಿ ಈ ನದಿ ನೀರು ಸಮುದ್ರ ಸೇರ್ತಿರ್ತಕ್ಕಂಥದ್ದು. ಇನ್ನು ಇಲ್ಲಿಂದ ಕೆಲವೇ ದೂರದಲ್ಲಿ ಸಮುದ್ರ ಇದೆ. ಸೊ ಆ ಭಾಗಕ್ಕೆ ಈ ನದಿ ನೀರು ಹೋಗ್ತಾ ಇರ್ತಕ್ಕಂಥದ್ದು. ಇವತ್ತು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಆದರೆ ಹವಾಮಾನ ಇಲಾಖೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಸದ್ಯಕ್ಕೆ ಬಿಸಿಲಿನ ವಾತಾವರಣ ಇದೆ. ಆದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ನದಿ ತೀರದ ಜನ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮತ್ತು ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ. ಇವತ್ತು ಶಾಲೆಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂದ್ರೆ ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೂ ಕೂಡ ರಜೆ ಘೋಷಿಸಲಾಗಿದೆ. ನಿನ್ನೆಯೂ ಕೂಡ ರಜೆ ಘೋಷಣೆ ಮಾಡಲಾಗಿತ್ತು. ಆದರೆ ನಿನ್ನೆ ಸ್ವಲ್ಪ ಮಳೆ ಸುರಿದಿತ್ತು. ಆದರೆ ಇವತ್ತು ಮಳೆಯ ಪ್ರಮಾಣ ಕಡಿಮೆ ಇದೆ, ಬಿಸಿಲಿನ ವಾತಾವರಣ ಇದೆ, ಬಿಟ್ಟು ಬಿಟ್ಟು ಮಳೆ ಸುರಿಯುತ್ತಾ ಇದೆ. ಹೀಗಾಗಿ ಕೇವಲ ನೇತ್ರಾವತಿ ಮಾತ್ರ ಅಲ್ಲದೆ ಕುಮಾರಧಾರ, ಫಲ್ಗುಣಿ, ನಂದಿನಿ ಸೇರಿದಂತೆ ಬೇರೆ ಬೇರೆ ನದಿಗಳು ತುಂಬಿ ಹರಿತಾ ಇದೆ. ಕೆಲವೊಂದು ಕಡೆ ಕೃಷಿ ಭೂಮಿಗಳಿಗೂ ಕೂಡ ನದಿ ನೀರು ನುಗ್ಗಿದೆ. ಸದ್ಯ ಇದು ನೇತ್ರಾವತಿ ನದಿಯ ದೃಶ್ಯಗಳು ಗಮನಿಸಬಹುದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಸೊ 2 ದಿವಸಗಳ ಕಾಲ ಮಳೆ ಮುಂದುವರಿಯುವಂತ ಎಲ್ಲ ಸಾಧ್ಯತೆ ಇದೆ. ಅದೇ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕೊಂಚ ಕಡಿಮೆ ಆಗಿದೆ, ಬಿಸಿಲಿನ ವಾತಾವರಣ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.